ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆ ನಡೀತಾ ಇದೆ. ಆದರೆ ಎಸ್ಐಟಿ ಬೇಡ, ಎನ್ಐಎ ತನಿಖೆ ಆಗಬೇಕು ಅಂತಕ್ಕಂಥ ಕೂಗು ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಒಂದು ಕಡೆ ಇಡಿ, ಮತ್ತೊಂದು ಕಡೆ ಎನ್ಐಎ. ಬುರ್ಡೆ ಗ್ಯಾಂಗ್ಗೆ ಡಬಲ್ ಶಾಕ್. ಪ್ರಕರಣ ಎನ್ಐಎ ತನಿಖೆಗೆ ವಹಿಸೋದಕ್ಕೆ ಕೂಗು ಹೆಚ್ಚಾಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದೆ ಕರ್ನಾಟಕ ರಾಜ್ಯದ ಸ್ವಾಮೀಜಿಗಳ ನಿಯೋಗವನ್ನು. ವಚನಾನಂದ ಸ್ವಾಮೀಜಿ ನೇತೃತ್ವದ ಸನಾತನ ಸಂತ ನಿಯೋಗ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ. ಶವ ಉತ್ಖನನ ಕಾರ್ಯಾಚರಣೆ ಬಾಹುಬಲಿ ಬೆಟ್ಟಕ್ಕೂ ಬಂದು ತಲುಪಿದೆ, ಅದೇ ರತ್ನಗಿರಿ ಬೆಟ್ಟ. ಹಾಗಾಗಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡಲಾಗ್ತಾ ಇದೆ. ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಿ ಅಂತ ಸ್ವಾಮೀಜಿಗಳ ನಿಯೋಗ, ಸನಾತನ ಸಂತ ನಿಯೋಗ ಒಂದು ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಕರ್ನಾಟಕದಿಂದ ಹೋದಂತಹ ಈ ತಂಡ ಪಂಚಮಸಾಲಿ ಮಠಾಧೀಶರಾಗಿರ್ತಕ್ಕಂಥ ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ, ಹಾಗೆಯೇ ಮಂಗಳೂರಿನ ಗುರುಪುರದ ವಜ್ರದೇಹಿ ಮಠದ ರಾಜಶೇಖರಾನಂದ ಅವ್ರು ಹೇಳ್ತಾ ಇರೋದಿಷ್ಟೇ, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ. ಒಂದೊಂದೇ ಹಿಂದೂ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಶಬರಿಮಲೆ ಆಯಿತು, ತಿರುಪತಿ ಆಯಿತು, ಕಂಚಿ ಮಠ ಆಯಿತು, ಈಗ ನೋಡಿದ್ರೆ ಧರ್ಮಸ್ಥಳ. ಈ ಷಡ್ಯಂತ್ರಕ್ಕೆ ಒಂದು ಫುಲ್ ಸ್ಟಾಪ್, ಪೂರ್ಣ ವಿರಾಮವನ್ನು ಹಾಕಬೇಕು. ಜೊತೆಗೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ. ವ್ಯವಸ್ಥಿತವಾದ ಒಂದು ಪಿತೂರಿನೇ ಇದೆ ಇದರ ಹಿಂದೆ. ಶಬರಿಮಲೆ, ತಿರುಪತಿ ಬಳಿಕ ಈಗ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ದಾರೆ. ಇವತ್ತಲ್ಲಿ ನಾಳೆ ನಂಬುಡಕ್ಕೂ ಬರಬಹುದು. ಹಿಂದೂ ಧರ್ಮ ಕ್ಷೇತ್ರದ ಬಗ್ಗೆ ಸಂಶಯ ಬರುವಂತೆ ಷಡ್ಯಂತ್ರಗಳನ್ನು ರೂಪಿಸಲಾಗ್ತಾ ಇದೆ. ಇದೊಂದು ದೊಡ್ಡ ಸಿಂಡಿಕೇಟ್ ಇದೆ. ಇದು ಯಾರೂ ಕೂಡ ಧರ್ಮಸ್ಥಳಕ್ಕೆ ಬರದಂತೆ ಹುನ್ನಾರ ನಡೆಸ್ತಾ ಇದ್ದಾರೆ. ಅಂದರೆ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗ್ಬಿಡ್ಬೇಕು ಏಕಾಏಕಿ. ಅಸ್ಥಿ ಶೋಧ ಕಾರ್ಯಾಚರಣೆ ಈಗ ಬಾಹುಬಲಿ ಬೆಟ್ಟಕ್ಕೆ ಬಂದು ತಲುಪಿದೆ, ಅಲ್ಲೂ ಕೂಡ ತೆಗೆದಾಯಿತು. ಎಸ್ಐಟಿ ತನಿಖೆ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ, ಎಸ್ಐಟಿ ತನಿಖೆ ಆಗಬೇಕು. ಆದರೆ ಷಡ್ಯಂತ್ರ ಹೊರಗೆ ಬರಬೇಕು ಅಂದರೆ ಇದೊಂದು ರಾಜ್ಯವನ್ನ ಮೀರಿದ ಒಂದು ಸಿಂಡಿಕೇಟ್ ಇರೋದ್ರಿಂದ ಎನ್ಐಎ ಅವರೇ ಬರಲಿ. ಎಸ್ಐಟಿನ ನಾವು ಸ್ವಾಗತ ಮಾಡ್ತೀವಿ. ಬೇರೆ ಬೇರೆ ರಾಜ್ಯಗಳ ಹೆಸರು ಕೇಳಿ ಬರ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಫಂಡಿಂಗ್ ಆಗಿದೆ ಅಂತಾರೆ, ಚೆನ್ನೈಯಿಂದ ಫಂಡಿಂಗ್ ಆಗಿದೆ ಅಂತಾರೆ, ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತಾರೆ. ಹಾಗಾದರೆ ಎಸ್ಐಟಿ ಅವರ ಕಾರ್ಯವ್ಯಾಪ್ತಿ ಅಲ್ಲಿ ತನಕ ಹೋಗಲ್ಲ, ಎನ್ಐಎ ಬರಬೇಕು ಅಂತ ಈಗಾಗಲೇ ಮಾಹಿತಿಯನ್ನು ಪಡೆದಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರು. ಅವ್ರು ಹೇಳ್ತಾರೆ, ಧರ್ಮಸ್ಥಳ ಪ್ರಕರಣವನ್ನು ನಾವು ಗಂಭೀರವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆಯ ಬಳಿಕ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ. ಅಪಪ್ರಚಾರಕ್ಕೆ ಕಡಿವಾಣ ಹಾಕೋದಕ್ಕೆ ಹೊಸ ಕಾನೂನನ್ನು ರೂಪಿಸ್ತೀವಿ. ಸನಾತನ ಸಂತ ನಿಯೋಗಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ಭರವಸೆ ಅವರ ಗಮನಕ್ಕೆ ಈಗಾಗಲೇ ಇದೆಲ್ಲ ಬಂದಿದೆ. ಯಾಕೆಂದರೆ ಕೋಟಾ ಶ್ರೀನಿವಾಸ ಪೂಜಾರಿ ಸಂಸದರು ಪತ್ರವನ್ನೇ ಬರೆದಿದ್ರು ಹೋಮ್ ಮಿನಿಸ್ಟರ್ ಡೈರೆಕ್ಟಾಗಿ, ಈ ಪ್ರಕರಣದ ತನಿಖೆ ಆಗಬೇಕು ಎನ್ಐಎ ಇಂದ ಅಂತ. ಆಮೇಲೆ ಅವ್ರಿಗೂ ಇವೆಲ್ಲ ಗೊತ್ತಿದೆ, ಯಾಕೆಂದರೆ ರಾಜ್ಯ BJP ಕೂಡ ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಗೊತ್ತಿರೋದ್ರಿಂದ ನಾವು ಕ್ಯಾಬಿನೆಟ್ನಲ್ಲಿ, ಬಹುತೇಕ ಮುಂದಿನ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಮೊದಲನೇದಾಗಿ ಈ ಸನಾತನ ಸಂತ ನಿಯೋಗ ಗೃಹ ಸಚಿವರಿಗೆ ಮನವರಿಕೆ ಮಾಡಿರ್ತಕ್ಕಂಥ ಅಂಶಗಳು ಏನೇನು, ಅದಕ್ಕೆ ಗೃಹ ಸಚಿವರಿಂದ ಸಿಕ್ಕಿರುವಂತಹ ಸ್ಪಂದನೆ ಏನು? ಅರವಿಂದ್, ನೋಡಿ, ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಮತ್ತು ಪಿತೂರಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥಿತವಾದಂಥ ತನಿಖೆ ಆಗಬೇಕು. SIT ಇಂದ ಇದು ಸಾಧ್ಯವಿಲ್ಲ. ಹೀಗಾಗಿ NIA ತನಿಖೆಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಕೇವಲ ಸ್ವಾಮೀಜಿಗಳು ಅಮಿತ್ ಶಾ ಅವರನ್ನ ಮಾತ್ರ ಭೇಟಿಯಾಗಿಲ್ಲ, ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ, HD ಕುಮಾರಸ್ವಾಮಿ ಇವ್ರನ್ನೆಲ್ಲರನ್ನೂ ಕೂಡ ಭೇಟಿಯಾಗಿ ಇದಕ್ಕೆ ಪೂರಕವಾದಂಥ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಮತ್ತೆ ನಮ್ಗೆ ಇದಕ್ಕೆ ಬೆಂಬಲವನ್ನು ಕೊಡಬೇಕು, ಮತ್ತೆ ನೀವು ನಿಮ್ಮ ಕಡೆಯಿಂದ ಗೃಹ ಸಚಿವರಿಗೆ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಮನವಿಯನ್ನ ಮಾಡಿರುವಂಥದ್ದು. ಸೊ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೆ ಮಾತುಕತೆ ನಡೆಸಬೇಕಾದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ನಡೆದಂಥ ಕೆಲವು ದೇವಸ್ಥಾನಗಳ ವಿವಾದಗಳು ಮತ್ತೆ ಬಂದಂತಹ ಆರೋಪಗಳು, ಅದರಿಂದ ಇದ್ದಂಥ ಷಡ್ಯಂತ್ರಗಳು, ಈ ರೀತಿಯಾದಂಥ ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪದೇ ಪದೇ ಹಿಂದೂ ಸಂಪ್ರದಾಯಗಳನ್ನು ಫಾಲೋ ಮಾಡುವಂಥ ದೇವಸ್ಥಾನಗಳು, ಮಠಮಾನ್ಯಗಳ ಬಗ್ಗೆ ಒಂದಿಷ್ಟು ಅಪಸ್ವರ
ಸ್ವರಗಳು ಕೇಳಿ ಬರ್ತಾ ಇರುವಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆಗಳು ಕೂಡ ಆಗ್ತಾ ಇದ್ದಾವೆ. ಹೀಗಾಗಿ ಕೇಂದ್ರ ಸರ್ಕಾರ ಇಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಕು. ಮುಖ್ಯವಾಗಿ ಈಗ ಧರ್ಮಸ್ಥಳದ ವಿಚಾರ ಏನು ಮುನ್ನೆಲೆಗೆ ಬಂದಿದೆ, ಇದರ ಹಿಂದೆ ಇರುವಂಥ ಸಂಪೂರ್ಣ ಪಿತೂರಿಯನ್ನು ಬಯಲಿಗೆ ಎಳಿಬೇಕು ಅಂದರೆ ಅದು NIA ಕಡೆಯಿಂದ ಮಾತ್ರ ಸಾಧ್ಯ ಆಗತ್ತೆ. ಕೇವಲ ಬೇರೆ ರಾಜ್ಯಗಳು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ತಂತ್ರ ಷಡ್ಯಂತ್ರಗಳು ಕೂಡ ಇಲ್ಲಿ ಇರುವಂಥ ಸಾಧ್ಯತೆಗಳಿದ್ದಾವೆ. ಬೇರೆ ದೇಶಗಳಿಂದ ಫಂಡಿಂಗ್ ಕೂಡ ಆದಂತೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಹೀಗಾಗಿ ಇದರ ತನಿಖೆಯನ್ನು NIAಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದನೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಪರಿಸ್ಥಿತಿಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಯಾವ ತನಿಖೆಗೆ ಕೊಟ್ಟರೆ ಸೂಕ್ತ ಅನ್ನುವಂಥದ್ದನ್ನು ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ಕೂಡ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಟ್ಟಿರುವಂಥದ್ದು, ಅವರಿಗೆ ಸ್ಪಂದನೆಯನ್ನು ಕೂಡ ಕೊಟ್ಟಿರುವಂಥದ್ದು. ನೋಡಿ, ಈ ಹಿಂದೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಇಡಿ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಈಗ ಇಡಿ ಕೂಡ ಮುಂದುವರೆದಿರುವಂಥದ್ದು. ಇಲ್ಲಿ ಎರಡು ಪ್ರಮುಖವಾದಂಥ ಅಂಶಗಳನ್ನು ನೋಡಬೇಕಾಗುತ್ತೆ. ಒಂದು, ಅಕ್ರಮ ಹಣ ವರ್ಗಾವಣೆಯಾಗಿದ್ರೆ ಅಥವಾ NGOಗಳಿಗೆ ನಿಯಮಗಳನ್ನು ಮೀರಿ ಹಣ ಬಂದಿದ್ರೆ ಅದು ಇಡಿ ತನಿಖೆ ಮಾಡಬೇಕಾಗತ್ತೆ. ಇದನ್ನು ಹೊರತುಪಡಿಸಿ ಭಾರತದಲ್ಲಾಗುವಂಥ ಕ್ರೈಮ್ಗಳಲ್ಲಿ ವಿದೇಶಿ ಕೈವಾಡಗಳಿದ್ರೆ ಆಗ NIA ತನಿಖೆಯನ್ನು ಮಾಡಬೇಕಾಗತ್ತೆ. ಸೊ ಇದರ ಕಾನೂನು ವ್ಯಾಪ್ತಿಯನ್ನು ಕೂಡ ಕೇಂದ್ರ ಸರ್ಕಾರ ಅಧ್ಯಯನ ಮಾಡಿ ಯಾವ ತನಿಖೆಗೆ ಕೊಡ್ಬೋದು ಅಥವಾ ಸಾಧ್ಯತೆಗಳೇನು ಅನ್ನುವಂಥದ್ದನ್ನು ಪರಿಶೀಲಿಸಿ ಅಂತಿಮ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕೇವಲ ಸ್ವಾಮೀಜಿಗಳ ನಿಯೋಗ ಮಾತ್ರ ಅಲ್ಲ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಪತ್ರ ಬರೆದಿದ್ದಾರೆ.